ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಅವರ ಮಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಮಾತಾಡಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ನ ಈಗ ಬಿಜೆಪಿ ಪಕ್ಷದಿಂದಲೇ ಆಚೆ ಹಾಕಲಾಗಿದೆ. ಮೊದಲೇ ಹೋದಲ್ಲಿ ಬಂದಲೆಲ್ಲ ಯಡಿಯೂರಪ್ಪ ಹಾಗೂ ಅವರ ಮಗ ವಿಜಯೇಂದ್ರ ನಾಯಕತ್ವ ಸರಿ ಇಲ್ಲ, ಹೊಂದಾಣಿಕೆ ಭ್ರಷ್ಟರು ಅಂತ ಬೈತಿದ್ದ ಯತ್ನಾಳ್ ಈಗ ಪಕ್ಷದಿಂದ ಆಚೆ ಹೋದ್ಮೇಲೂ ಬಾಯಿಗೆ ಬಂದಂತೆ ಮಾತಾಡ್ತಾರೆ. ಎಲ್ಲೇ ಹೋದ್ರೂ ಯಾವುದೇ ವಿಚಾರಕ್ಕಾದ್ರೂ ವಿಜಯೇಂದ್ರಗೆ ಬೈಯೋದು ಬಿಡ್ತಿಲ್ಲ. ಪ್ರಿಯಾಂಕರ್ಗೆ ಬಗ್ಗೆ ಪ್ರಶ್ನೆ ಮಾಡಿದ್ಕೂ ವಿಜಯೇಂದ್ರಗೆ ತೆಗಳಿದ್ದಾರೆ. ನಾನು ಎಲ್ಲೇ ಹೋದ್ರೂ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಮಾತಾಡುವವನೇ, ದಮ್ಮಿದ್ರೆ ತಡೀರಿ ಅಂತ ಸವಾಲ್ ಹಾಕಿದ್ದಾರೆ. ಅವರಿಗೆ ಯಾರ್ದು ಪ್ರಿಯಾಂಕರ್ಗೆ RSS ಬಗ್ಗೆ ಮಾತಾಡೋದು, BJP ಒಳಗೆ ಮಾತಾಡೋದಿಲ್ಲ ಬಿಡ್ರು. ಯಾಕಂದ್ರೆ BJP ನಾಯಕರ ಜೋಡನೆ ಅಡ್ಜಸ್ಟ್ ಅದಾರ. ಯಡಿಯೂರಪ್ಪ ವಿಜಯೇಂದ್ರನ ಜೋಡನೆ ಅಡ್ಜಸ್ಟ್ ಅದಾರೆ. ಯಾಕಂದ್ರೆ ಅವ್ರಿಗೆ ಹೆಂಗೆ ಅನುಕೂಲ ಆಗ್ಬೇಕಂತ ಕ್ಯಾಂಡಿಡೇಟ್ ಆಗ್ತಾರೆ. ಮತ್ತು ವಿಜಯೇಂದ್ರನೆಲ್ಲ ಚೇಲಾಗಳು ಮೊನ್ನೆ ಕಲಬುರಗಿ ಲೋಕಸಭೆದೊಳಗೆ ಪೂರ್ತಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹಳೆ ದೇವ್ರದನ್ನೇ ಚುನಾವಣೆ ಮಾಡ್ಯಾರ ಅವರು. ಹೀಗಾಗಿ BJPಗೆ ಅವರು ಭಾಳ ಬೈದಿಲ್ಲ, RSSಗೂ ಬೈದು. ಅಂದ್ರೆ ಬಹುಶಃ ನನಗೆ ಅನಿಸ್ತದೆ ವಿಜಯೇಂದ್ರನೇ RSSಗೆ ಹೆಚ್ಚು ಬೈರಿ ಅಂದ್ರೆ ನಮ್ಮದು ಸ್ಥಾನ ಗಟ್ಟಿ ಆಗ್ತದೆ. ಯಾಕಂದ್ರೆ ಲಿಂಗಾಯತರು ಇದನ್ನು ಒಂದು ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಾನಲ್ಲ ಯಡಿಯೂರಪ್ಪ ಮತ್ತು ವಿಜಯೇಂದ್ರ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಪ್ಪಂದಿರಬೇಕು, ಅದಕ್ಕೆ RSS ಬೈಲಾಕತ್ತಾರ. RSS ಬೈ ಉದ್ದೇಶನೂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಮಾಡ್ತಾರೆ ರೀ ಕೆಲವೊಂದು ಸಲ. ತಮ್ಮ ಚೇಲಾಗಳ ಕಡೆಯಿಂದ RSS ಬೇಲ್ ಸಂತೋಷರಿಗೆ ಬಯಸೋದು, ಸಂಘಕ್ಕೆ ಬಯಸೋದು ಮಾಮೂಲಿ ಅವ್ರ ಕುಟುಂಬದ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಯಾವಾಗಲೂ ಇದೆ. ಈಗೇ ಅಲ್ಲ, ಹಿಂದೆ ಆದ್ರೂ ಏನೇ ಬಂದರೂ ಅನಂತ್ ಕುಮಾರ್ಗೆ ಬಯಸೋದು, ಬ್ರಾಹ್ಮಣ ತನ್ನೋದು, ಪ್ರಹ್ಲಾದ್ ಜೋಶಿಗೆ ಬಯಸೋದು, ಬ್ರಾಹ್ಮಣ ಅನ್ನೋದು. BL ಸಂತೋಷ್ ಬಗ್ಗೆ ಹೀನಾಯವಾಗಿ ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವನ ಚೇಲಾಗಳು ಒಂದಿಟ್ಟು ನಕಲಿ ಫೇಸ್ಬುಕ್ ಇವು ಅದಾವ. ಹೀಗಾಗಿ ಈಗ ಇವನು ಒಬ್ಬ ನಮ್ಮ ಪ್ರಿಯಾಂಕಾ ಖರ್ಗೆನೂ ಮತ್ತು ಅವರ ಗೆಳೆಯ ಅಲ್ಲ, ಅವ್ರದ್ದು ಇವ್ರು ಮುಚ್ಚಿಟ್ಕೋತಾರೆ, ಇವ್ರದ್ದು ಅವ್ರು ಮುಚ್ಚಿಟ್ಟು. ಅದಕ್ಕೆ BJPಗೆ ಬೈದಿಲ್ಲ, ನಾನು RSSಗೆ ಬೈತೀನಿ. RSSಗೆ ಬೈಲಾಕೇ ನಮ್ಮ ವಿಜಯೇಂದ್ರನೇ ಅವ್ರವ್ರದ್ದು ಒಳ ಒಪ್ಪಂದ ಇದೆ. ಹೀಗೆಲ್ಲ ಇವು ಸತ್ಯ, ಇವು ಬಯಸ್ತಿದ್ದಾರೆ ಅವರು. ಕೆಲವೊಂದು ಸಾಮಾಜಿಕ ಜಾಲತಾಣ ಹಿಂದಿನ ಎಲ್ಲ ತೆಗೆದು ನೋಡ್ರಿ, RSSಗೆ ಹೆಂಗೆ ಬಯಸ್ಯಾರೆ, BL ಸಂತೋಷ್ ಅವ್ರಿಗೆ ಹೆಂಗೆ ಬಯಸ್ಯಾರೆ, ನಮ್ಮ ಅನಂತ್ ಕುಮಾರ್ ಹಿಂದಿನ ಕೇಂದ್ರ ಮಂತ್ರಿ ಅವ್ರಿಗೆ ಹೆಂಗೆ ಬಯಸ್ಯಾರೆ. ಈಗ ಯಾವಾಗರೇ ಈ ಪ್ರಹ್ಲಾದ್ ಜೋಶಿಗೂ ಬಯಸ್ತಿರ್ತಾರೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅಂಜಿ ಯಡಿಯೂರಪ್ಪಾಜಿ ನಮ್ಮದೇ ರಾಜಕೀಯ ಗುರು ಅನ್ಕೋತ ಅಡ್ಡಾಡ್ತಾರೆ. ಯಾಕಂದ್ರೆ ಕಿರಿಕಿರಿ ಅವ್ರ ಒಳಗೆಲ್ಲ ಬ್ಯಾಡಾಗೈತಿ. ಈ ಅಯೋಗ್ಯರ ಕೈಯಾದ BJP ಯಾವಾಗ ಹೋಗ್ತೈತೆ ಅನ್ನೋದೇ ಎಲ್ಲರ ಮನಸ್ಸಿನಾಗ ಐತಿ. ಸುಮ್ಮನೆ ಕೆಲವೊಂದು ಏನದಾವು ಕಾಟಾಚಾರಕ್ಕೆ ಯಡಿಯೂರಪ್ಪಾಜಿ ನಮ್ಮ ತಂದೆ, ಯಡಿಯೂರಪ್ಪಾಜಿ ನಮ್ಮ ನಾಯಕ, ನಮ್ಮನ್ನು ಇಷ್ಟು ಬೆಳೆಸೋದವ್ರು ಅವರೇ ತಿಳ್ಕೊತ ಅಡ್ಡಾಡ್ತಾರೆ. ಎಲ್ಲೆಲ್ಲೇ ಚೇಲಾಗಳನ್ನ ತಯಾರು ಮಾಡ್ಯಾರ. ಮನೆ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ಆಗ್ಲಿಕ್ಕೆ ಹೋಗಿದ್ರು ವಿಜಯೇಂದ್ರ. ಯಾರಿದ್ದಾರಪ್ಪ, ಯಾರು ಒಬ್ಬರೇ ಯಾವುದೇ ಒಂದು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ರೆ ಟೀಮಾಗಿ ವಿರೋಧ ಪಕ್ಷ ನಾಯಕರು ಇಬ್ಬರು, ಹಿರಿಯ BJP ನಾಯಕರುಗಳು, ಸಂಸದರು, ಮಾಜಿ ಮುಖ್ಯಮಂತ್ರಿಗಳು ಇನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಅವೇ ಸಂಖ್ಯಾ ಬಾಳೆ ಮಗಲ್ ಅದಾವಲ್ಲ, ಅವನ್ನ ತೊಗೊಂಡು ಹೋಗ್ಯಾನ ಚೀಲಾಗಳನ್ನ. ಅಂದರೆ ಇವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ, ರಾಷ್ಟ್ರೀಯ ಅಧ್ಯಕ್ಷರ ಬಳಿ ಭೇಟಿಗೂ ಇವ್ರ ಜೋಡೆ ಯಾರು BJP ಬರಲ್ಲಾಗ್ಯಾರ. ಅದೇ ತಂಬೇಶಗೌಡ, ರುದ್ರೇಶ, ಅವ ಪ್ರೀತಮ್ ಗೌಡ, ಇನ್ನೊಬ್ಬ ಅದಾನಲ್ರಿ ಇಲ್ಲಿ MLA, ಇವ್ರಿಷ್ಟು ತೊಗೊಂಡು ಬಿಟ್ಟರೆ ಮತ್ತು ಯಾರು BJP ಒಳಗೆ ಸುಮ್ಮನೆ ಇವತ್ತು ಕಾರ್ಯಕಾರಿಣಿ ಕರ್ತಾರೆ, ಏನೂ ಇಲ್ಲ. ಈಗ ಎಲ್ಲರೂ ಬರ್ತಾರೆ, ಬೊಮ್ಮಾಯರು ರಿಸೆಪ್ಷನ್ ಊಟ ಮಾಡಿ ಹೋಗ್ತಾರೆ ಅಷ್ಟೇ. ಅದು ನೋಡ್ರಿ ಅದೇ ಇದು ಇವಂದೇ ಡೈರೆಕ್ಷನು, ವಿಜಯೇಂದ್ರಂದೇ. ವಿಜಯೇಂದ್ರ ಒಟ್ಟೆ BJP JDSನವ್ರ ಜೊತೆಗೆ ಹೊಂದಾಣಿಕೆ ಆಗಲಿಕ್ಕೆ ತಯಾರಿಲ್ಲ. ಯಾಕಂದರೆ JDS ಲೋಕಸಭೆಯಲ್ಲಿ BJP ಜೊತೆ ಹೊಂದಾಣಿಕೆ ಆಗದಿದ್ದರೆ ತುಮಕೂರು ನಾವು ಸೋಲ್ತಿದ್ದೀವಿ, ಬೆಂಗಳೂರು ಗ್ರಾಮೀಣ ಸೋಲ್ತಿದ್ದೀವಿ, ಚಿತ್ರದುರ್ಗ ಸೋಲ್ತಿದ್ದು. ಅವರೇ ಹೇಳ್ತಾರಲ್ಲ MPಗಳೇ, ಕೋಲಾರ, ಇವೆಲ್ಲ ಅಡ್ಜಸ್ಟ್ಮೆಂಟ್ ಗಿರಿಕೆಗಳ್ರಿ. ಅದಕ್ಕೆ JDS ಹೊಂದಾಣಿಕೆ ಆಗಿದ್ದರಿಂದ BJPದು ಮಾನ ಮರ್ಯಾದೆ ಉಳಿದಿದೆ ಲೋಕಸಭೆಯಲ್ಲಿ. ಅದನ್ನು ಬಿಟ್ಟು ಇಂಡೈರೆಕ್ಟಾಗಿ ಪ್ರೀತಮ್ ಗೌಡ ಮಾತಾಡ್ತಾನಂದ್ರೆ ಮೌತ್ ಪೀಸ್ ಆಫ್ ದಿ ವಿಜಯೇಂದ್ರ. ಅವ ಯಾರು ಹರೀಶ್ ಪುಂಜಾ ಮಾತಾಡ್ತಾನಂದ್ರೆ ಮೌತ್ ಪೀಸ್ ಆಫ್ ದಿ ವಿಜಯೇಂದ್ರ. ಆ ತಮ್ಮೇಶಗೌಡ ಮಾತಾಡ್ತಾನಂದ್ರೆ ಮೌತ್ ಪೀಸು. ಅದು ಏನು ಸತ್ಯನೇ ಐತಿ. ಸತ್ಯ ನಾವು ಹೇಳಿದ್ರೆ
ವಿವಾದಾತ್ಮಕ ಧಮಕಿ ಕೊಡ್ತಾರೆ ಕೆಲವು ಮಂದಿ. ಎತ್ತಾಳು ಏನಾರೇ ನಮ್ಮ ಅಧ್ಯಕ್ಷ ಯಾವ ತಾಕತ್ತೈದು ಬಿಜಾಪುರ ಬಾತ್ ಹೇಳ್ರಿ ಏನೋ ಪ್ರತಿಭಟನೆ ಮಾಡ್ತಂತೆ ಅವನೊಬ್ಬ ಲೋಫರ್ ಕೊಟ್ಟಾನೆ. ಇಂಥ ನನ್ನ ಮಕ್ಕಳಿಗೆ ಹಂಚಿ ನಾನು ರಾಜಕಾರಣ ಮಾಡ್ತಾಯಿಲ್ಲ. ವಿಜಯೇಂದ್ರ ಬಗ್ಗೆ ಮೇನ್ ನಾನು ದಿನ ಮಾತಾಡ್ತೀನಿ. ಬಿಜಾಪುರ ನೋಡೋದು ಬಿಜಾಪುರಗೆ ಯಾರು ದಮ್ ಐತಿ ಬಂದೊಂದು ಮುಟ್ಟಿ ನೋಡಲಿ. ಇವೆಲ್ಲ ಗುಂಡಾಗಿರಿಗಳು ನಡೆಯೋದಿಲ್ಲ ನಾನು ಮುಂದೆ. ನಾವು ವಿಜಯೇಂದ್ರಗೆ ಭಯವನೇ. ಈ ಯಡಿಯೂರಪ್ಪನ ಭ್ರಷ್ಟಾಚಾರ ಬಗ್ಗೆ ಮಾತಾಡೋನೆ, ನಕಲಿ ಸಹಿ ಮಾಡಿದ್ರ ಬಗ್ಗೆ ಮಾತಾಡೋನೆ. ಯಾವ ತಾಕತ್ತೈದು ನಾನು ತರ್ಬೋದು ಕರ್ನಾಟಕದಲ್ಲಿ ನೋಡಿದೆ. ಅಭಿನಂದನೆ ಸಲ್ಲಿಸಬೇಕು. ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದಕ್ಕೆ, ಮಗನಿಗೆ ಸಹಿ ಮಾಡಿಸೋಕ್ಕೆ ಅಧಿಕಾರ ಕೊಟ್ಟು ಮುಖ್ಯಮಂತ್ರಿ ಕುರ್ಚಿಯ ದುರುಪಯೋಗ ಮಾಡ್ಕೊಂಡಿದ್ದಕ್ಕೆ, ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದಕ್ಕೆ ಅವ್ರಿಗೆ 50 ವರ್ಷದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸೇರ್ಯಾರ. ಈಗ ಕಾಂಗ್ರೆಸ್ ವಿಚಾರದಲ್ಲಿ ಸರ್, ಈಗ ಕೆಲವು ಶಾಸಕರುಗಳು ಫಾರಿನಿ ಹೊಂಟಾರ. ಮತ್ತು ಅಲ್ಲಿ ಕನ್ನಡದಾಗ ಏನು ಕೆಲಸ ಇಲ್ಲ ಅಲ್ರಿ ಪಾಪ ಅವ್ರಿಗೆ. ಯಾವ ದುಡ್ಡಿಲ್ಲ, ಅನುದಾನ ಇಲ್ಲ. ಎಲ್ಲಿ ಹಳ್ಳ್ಯಾಗ ಹೋದ್ರೆ ಜನ ಬೈತಾರೆ. ಹಳ್ಳಿ ಮೆಳ್ಳಿ ಸಿದ್ದರಾಮಯ್ಯನವರು ರಾಜ್ಯಪಾಲರು ವಂದನಾ ನಿರ್ಣಯದಾಗೂ ಗ್ಯಾರಂಟಿ, ಬಜೆಟ್ ಭಾಷಣದಾಗೂ ಗ್ಯಾರಂಟಿ, 1000 ದಿನದ ಇದ್ರಾಗೂ ಗ್ಯಾರಂಟಿ ಬಿಟ್ಟು ಏನಾರು ಹೇಳ್ತಾರನ್ರಿ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1 ಲಕ್ಷ ಕೋಟಿ ಕೊಟ್ಟಿವಿ, ಇಷ್ಟು ನೀರಾವರಿ ಆಗ್ತದೆ, ಇಷ್ಟು ಹೊಸ ಡ್ಯಾಮ್ಗಳನ್ನ ಕಟ್ಟಿದ್ದೀವಿ, ಇಷ್ಟು ಹೊಸ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಸಹಕಾರದಿಂದ ತೊಗೊಂಡ್ಬಂದು ಏನೂ ಇಲ್ಲೇ ಇಲ್ಲ. ಬರೀ ಹಳ್ಳಿ ಮಿಳ್ಳಿ ಕೇಂದ್ರ ಸರ್ಕಾರಕ್ಕೆ ಬೈದೈತಿ, ರಾಜ್ಯಪಾಲರ ಕಡೆಯಿಂದ ಬಯಸ್ಬೇಕತ್ತಾರೆ. ಅಂದರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋಂಥದ್ದಿಲ್ಲ, ಬರೀ ಗ್ಯಾರಂಟಿ ಒಳಗೆ ಇವ್ರದ್ದು ನಡೆದಿದ್ದು. ಪಾಪ MLAಗಳು ಬೇಸರ ಆಗೈತಾರೆ. ಇದೇನು ಗ್ಯಾರಂಟಿ ಕೇಳಿ ಅಂತ ಹೇಳಿ ವಿದೇಶಕ್ಕೆ ಹೋಗ್ಯಾರೆ. ಗ್ಯಾರಂಟಿ ನಾವು ವಿದೇಶಕ್ಕೆ ಹೋಗೋಣ ಅಂತ ಹೇಳಿ ಗ್ಯಾರಂಟಿಯಾಗಿ ಹೋಗ್ಯಾರ. ಮತ್ತೊಂದು ಕಡೆ ಯತ್ನಾಳ್ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಭೇಟಿ ಮಾಡಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಗಳ ನಿಶ್ಚಿತಾರ್ಥದ ಕಾರ್ಯಕ್ರಮದಲ್ಲಿ ಭೇಟಿಯಾದ ಇಬ್ಬರು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ವಿಜಯೇಂದ್ರಗೆ ಜೆಡಿಎಸ್ ಜೊತೆ ಮೈತ್ರಿ ಇಷ್ಟ ಇಲ್ಲ ಎಂದಿರೋ ಯತ್ನಾಳ್ ಈಗ ಕುಮಾರಸ್ವಾಮಿ ಭೇಟಿಯಾಗಿ ಪ್ರತ್ಯೇಕವಾಗಿ ಮಾತಾಡಿದ್ದು ದೊಡ್ಡ ಕುತೂಹಲ ಮೂಡಿಸಿದೆ. ವಿಜೇಂದ್ರ ಒಟ್ಟೆ BJP JDSನವ್ರ ಜೊತೆಗೆ ಹೊಂದಾಣಿಕೆ ಆಗಲಿಕ್ಕೆ ತಯಾರಿಲ್ಲ. ಯಾಕಂದರೆ JDS ಲೋಕಸಭೆಯಲ್ಲಿ BJP ಜೊತೆ ಹೊಂದಾಣಿಕೆ ಆಗದಿದ್ದರೆ ತುಮಕೂರು ನಾವು ಸೋಲ್ತಿದ್ದೀವಿ, ಬೆಂಗಳೂರು ಗ್ರಾಮೀಣ ಸೋಲ್ತಿದ್ದೀವಿ, ಚಿತ್ರದುರ್ಗ ಸೋಲ್ತಿದ್ದು. ಅವರೇ ಹೇಳ್ತಾರಲ್ಲ MPಗಳೇ, ಕೋಲಾರ ಇವೆಲ್ಲ ಅಡ್ಜಸ್ಟ್ಮೆಂಟ್ ಗಿರಿಕೆಗಳು ರೀ. ಅದಕ್ಕೆ JDS ಹೊಂದಾಣಿಕೆ ಆಗಿದ್ದರಿಂದ BJPದು ಮಾನ ಮರ್ಯಾದೆ ಉಳಿದಿದೆ ಲೋಕಸಭೆಯಲ್ಲಿ. ಅದನ್ನು ಬಿಟ್ಟು ಇಂಡೈರೆಕ್ಟಾಗಿ ಪ್ರೀತಮ್ ಗೌಡ ಮಾತಾಡ್ತಾನಂದ್ರೆ ಮೌತ್ ಪೀಸ್ ಆಫ್ ದಿ ವಿಜಯೇಂದ್ರ. ಅವ ಯಾರು ಹರೀಶ್ ಪುಂಜಾ ಮಾತಾಡ್ತಾನಂದ್ರೆ ಮೌತ್ ಪೀಸ್ ಆಫ್ ದಿ ವಿಜಯೇಂದ್ರ. ಆ ತಮ್ಮೇಶಗೌಡ ಮಾತಾಡ್ತಾನಂದ್ರೆ ಮೌತ್ ಪೀಸು. ಅದು ಏನು ಸತ್ಯನೇ ಐತಿ. ಸತ್ಯ ನಾವು ಹೇಳಿದ್ರೆ ವಿವಾದಾತ್ಮಕ ಧಮಕಿ ಕೊಡ್ತಾರೆ ಕೆಲವು ಮಂದಿ.